ಮತ್ತೆ ವಾರಣಾಸಿ ಸ್ಟೇಷನ್ಗೆ ಬಂದ್ವಿ. ಸೊ ನೀವು ನೋಡ್ತಾ ಇರಲ್ಲ ಸ್ಟೇಷನ್ನು ಇಲ್ಲೂ ಫುಲ್ಲು ರಶ್ ಇದೆ, ಫುಲ್ಲು ಜನ ಕ್ರೌಡು. ಕೂತಿದ್ದೀವಿ, ಟ್ರೈನ್ ಇನ್ನೂ ಬಂದಿಲ್ಲ, ಜಸ್ಟ್ ಒಂದು ಪಾಸ್ ಆಯ್ತಂತ ಇವಾಗ. ಇನ್ನೂ ಕೂತಿದ್ದೀವಿ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ನೋಡಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದ ತಕ್ಷಣ ಹತ್ಕೊಂಡು ಪ್ರಯಾಗ್ರಾಜ್ ಕುಂಭಮೇಳಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ. ಇವಾಗ ನಾವಿದ್ದೀವಿ ಜೋಶಿ ರೈಲ್ವೆ ಸ್ಟೇಷನ್. ನೀವು ನೋಡ್ತಾ ಇರ್ಬೋದು, ಫುಲ್ಲು ಜನ ರೀ. ಯಾವಾಗಲೇ ಹೋದ್ರು ಜನ ನೋಡಬೇಕಿತ್ತು, ಸಿಕ್ಕಾಪಟ್ಟೆ ಜನ ಹೋದ್ರು. ಸೊ ಇಲ್ಲಿಂದ ಪ್ರಯಾಗ್ರಾಜ್ ಒಳೆ ಬಂದ್ರೆ ನಿಮಗೆ ಬರೀ 3 ಕಿಲೋಮೀಟರ್ ಆಗುತ್ತೆ. ಸೊ ಹಂಗಾಗಿ ಜನ ಎಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ, ಕಾಣಿಸ್ತಾ ಇದೆ ಜನ. ಇವಾಗ ಎಂಟ್ರಿ ಆಗಿದ್ದೀವಿ, ನೋಡೋಣ ಅಲ್ಲಿ ಎಷ್ಟು ಕ್ರೌಡ್ ಇರುತ್ತೆ ಏನು ಅಂತ ಹೇಳಿ. ಜೂಸಿ ಅನ್ನೋ ಊರಲ್ಲಿ ಇದೀವಿ ಈಗ. ನೋಡಿ ನನ್ನ ಫ್ರೆಂಡ್ ಹೆಂಗ್ ಕಟ್ಕೊಂಡು ಹೋಗ್ತಾನೆ, ಪಾಪ ಎಳೆಗೆ ಆಗ್ತೀರಾ ಹಿಂದೆ ಕಟ್ಕೊಂಡು ಹೋಗ್ತಾನೆ. ನಡೆದ ಸುಸ್ತಾಗ್ಬಿಟ್ಟಿದೆ, ಜನ ಬರ್ತಾನೆ ಇದ್ದಾರೆ. ಸೊ ನೀವು ನೋಡ್ತಾ ಇದ್ರಲ್ಲ ಕ್ರೌಡು. ಸ್ಟೈಲ್ ನೋಡ್ರಿ, ಸ್ಟೈಲ್ ನೋಡ್ರಿ, ಸ್ಟೈಲ್ನ. ಇವಾಗ ನಾವು ಬಂದ್ವಿ ಸಂಗಮ ಹತ್ರ ಬಂದಿದ್ದೀವಿ, ಸಂಗಮಕ್ಕೆ. ಸೊ ನಿಮಗೆ ನೋಡಿ ಫುಲ್ಲು ಜನ, ಧೂಳು, ಸಿಕ್ಕಾಪಟ್ಟೆ ಧೂಳಿದೆ. ಮಾಸ್ಕ್ ಇಲ್ಲದೆ ಯಾರೂ ದಯವಿಟ್ಟು ಬರಕ್ಕೆ ಹೋಗ್ಬೇಡಿ, ಅಷ್ಟು ಧೂಳಿದೆ ಆಯ್ತಾ. ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಫುಲ್ ಎಲ್ಲ ಟೆಂಟ್ ಹಾಕ್ಬಿಟ್ಟು ಇದು ಮಾಡ್ಬಿಟ್ಟಿದಾರ್ರಿ. ಫುಲ್ಲು ಇದೆಲ್ಲ ನದಿ ಜಾಗ. ಆಕ್ಚುಲಿ ಇಲ್ಲಿಂದ ನದಿ ಹೋಗುತ್ತೆ, ಇಲ್ಲಿಂದನೇ ನದಿ ಸ್ಟಾರ್ಟು. ಈ ನದಿನೆಲ್ಲ ಏನ್ ಮಾಡಿದಾರೆ, ಟೆಂಟ್ ಹಾಕ್ಬಿಟ್ಟು ಅದು ಇದು ಮಾಡಿ ಮುಚ್ಚಾಕ್ಬಿಟ್ಟಿದಾರ್ರಿ. ನಿಮ್ಗೇನಾದ್ರು ಏನು ಕಾಣಿಸಲ್ಲ. ನದಿ ಹತ್ರ ಹೋಗ್ಬಿಟ್ಟು ನೋಡ್ತೀನಿ ರೂಮ್ ಮಾಡೋದಕ್ಕೆ. ತುಂಬ ದೊಡ್ಡದಾಗಿದೆ, ತುಂಬ ದೊಡ್ಡದಾಗೂ ಕೂಡ ಮಾಡಿದ್ದಾರೆ ಜನ ಅನುಕೂಲಕ್ಕೆ. ಬಟ್ ಸಿಕ್ಕಾಪಟ್ಟೆ ಧೂಳು ಜಾಸ್ತಿ. ಯಾರು ಮಾಸ್ಕ್ ಇಲ್ಲದೆ ಅಂತೂ ದಯವಿಟ್ಟು ಬರಬೇಡಿ. ಯಾರು ಮಾಸ್ಕ್ ತಂದಿಲ್ಲ, ಅಟ್ಲೀಸ್ಟ್ ಮಾಸ್ಕ್ ಆರು ತೊಗೊಂಡ್ಬನ್ನಿ. ಹೆವಿ ಎಷ್ಟಿದೆ, ಹೆವಿ ಧೂಳಿದೆ. ನೀವು ನೋಡ್ತಾ ಇದ್ರಲ್ಲ, ಭಾಳ ದೊಡ್ಡದಿದೆ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ಅದೇನೆ ನೋಡಿ, ಬ್ರಿಡ್ಜ್ ಕಾಣಿಸ್ತಾ, ಅದೇ ಬ್ರಿಡ್ಜು ಇಲ್ಲಿವರೆಗೂ ಹಿಂಗೆ ಇದೆ. ನೋಡೋಣ ನಾವೆಲ್ಲಿ ಹೋಗೋದು ಏನು ಅಂತ ಯೋಚನೆ ಮಾಡ್ತೀವಿ. ಫೋನ್ ಹಾಕ್ತೀವಿ. ಇವಾಗ ನಾವು ಇದ್ದೀವಿ ಸೆಕ್ಟರ್ ನಂಬರ್ 25. ಸೊ ನೀವು ನೋಡ್ತಾ ಇದ್ರಲ್ಲ, ಇಡೀ ನದಿನೇ ಒಂದು ಊರ್ ಥರ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಆದರೆ ತುಂಬ ಧೂಳಿದೆ, ಅದಂತೂ ಹೇಳ್ತಿದ್ದೀನಿ. ಯಾಕಂದರೆ ಜನ ಓಡಾಡ್ತಾರೆ ಅಂದಾಗ ಧೂಳೆ ಅಲ್ವಾ. ಸೊ ನದಿ ಅಂದ್ರೆ ಬೆಲ್ಲ ಮುರಳೆನೆ. ಸೊ ಅದ್ರ ಮೇಲೆ ಮಾಡಿರೋದೆಲ್ಲ ಧೂಳಿದ್ದೇ ಇರುತ್ತೆ. ಎಲೆಕ್ಟ್ರಿಕಲ್ ನೋಡಿ, ನೀವು ನೋಡ್ತಾ ಇರ್ಬೋದು, ಫುಲ್ಲು ನದಿನೇ ಊರ್ ಥರ ಮಾಡಕ್ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತೇ ಆಗಲ್ಲ ಇದು ನದಿ ಅಂತ, ಆ ಥರ ಮಾಡಿದ್ದಾರೆ. ಚೆನ್ನಾಗಿದೆ. ಇನ್ನು 26ನೇ ತಾರೀಕುವರೆಗೂ ಇರುತ್ತೆ. ಎಲ್ಲರೂ ಒಂದು ಸ್ವಲ್ಪ ಬಂದು ಯಾರು ವಿಸಿಟ್ ಮಾಡ್ತಿರೋ ಮಾಡ್ರಿ. ಬರೀ ಪ್ರಯಾಗ್ರಾಜ್ಗೆ ಮಾತ್ರ ಪ್ಲಾನ್ ಮಾಡ್ರಿ, ಬೇರೆ ಕಡೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇಲ್ಲೂ ಅಲ್ಲೂ ಎಲ್ಲ ಕಡೆ ಹಿಂಸೆ ಆಗ್ಬಿಡುತ್ತೆ ನಿಮಗೆ. ಬಂದ್ವಿ, ನೋಡಿದ್ರಲ್ಲ ವಿಡಿಯೋ. ಸೊ ಸಂಬಂಧ ಬಂದಿದ್ದೀವಿ. ಬಂದಾಗ ಹೆಚ್ಚು ಕಮ್ಮಿ ಒಂದು ಟೈಮ್ ಇಷ್ಟ ಆಗಿದೆ, ಒಂದು 5:30 ಆಗಿದೆ. ಸೊ ಇವಾಗ ಸ್ನಾನ ಮಾಡ್ಕೊಂಡು ನಾವು ಹೊರಡ್ತೀವಿ. ಸೊ ನೋಡ್ತಾ ಇರ್ಬೋದು ನೀವು, ಹೆಲಿಕಾಪ್ಟರ್ ಎಲ್ಲ ಆರ್ತದೆ ಮೇಲೆ. ಎಲ್ಲ ರೀತಿ ಸೆಕ್ಯೂರ್ ಎಲ್ಲ ಇದೆ ಇಲ್ಲಿ, ಪರವಾಗಿಲ್ಲ. ಆಲ್ಮೋಸ್ಟ್ ಎಲ್ಲ ಮಿಲಿಟರಿ ಅವರೆಲ್ಲ ಎದುರು ಹಾಕ್ಬಿಟ್ಟಿದ್ದಾರೆ, ಪೊಲೀಸ್ನವರು, ಮಿಲಿಟರಿ ಅವರೆಲ್ಲ ಇದ್ದಾರೆ. ಸೊ ಇವನ್ನ ಸ್ನಾನ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನೋಡಿ ಹೇಗಿದೆ, ಇಷ್ಟೇ ಸಂಗಮ. ಇದು ಸ್ನಾನ ಮಾಡೋದಕ್ಕೆ ಅಲ್ಲಿಂದ ಬಂದಿದ್ದೀವಿ. ಎಷ್ಟು ಜನ, ಲಕ್ಷಾಂತರ ಜನ ಬಂದಿದ್ದಾರೆ ರೀ, ಕೋಟ್ಯಾಂತರ ಜನ, ಲಕ್ಷ ಅಲ್ಲ ಕೋಟಿ ಜನ. ಓಕೆ, ಸಿಗೋಣ. ನೀವೇನ್ ನೋಡ್ತಾ ಇದ್ದೀರಾ, ಎಲ್ಲ ಈಗ ಸ್ನಾನ ಮಾಡಿ ಎಲ್ಲ ಕಂಪ್ಲೀಟ್ ಆಯ್ತು ನಮ್ದು. ಸೊ ನೋಡ್ತಾ ಇದ್ದೀರಲ್ಲ ಜನ ಯಾವ ರೀತಿ ಇದ್ದಾರೆ ಅಂತ ನೋಡಿ. ಫುಲ್ಲು ಜನ ಇದ್ದಾರೆ ಅಲ್ಲಿ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲಿ ನೋಡಿದ್ರು ಬರೀ ಜನನೇ. ಆ ಲೈಟ್ ಕಾಣಿಸ್ತಾ ಇದ್ದಾರೆ ನಿಮ್ಗೆ ಅಲ್ಲಿಂದ ನೋಡಿ, ಅಲ್ಲಿ ಹಂಗೋಗಿ ಅಲ್ಲಿ ಕೊನೆ ಲೈಟ್ ಅಲ್ಲಿವರೆಗೂ ಕಾಣಿಸ್ತಿದೆ ನೋಡಿ. ಇನ್ನೂ ಅಲ್ಲಿದೆ, ಬಟ್ ನಮಗೆ ಕಾಣಿಸ್ತಿಲ್ಲ. ಅದು 8 ಕಿಲೋಮೀಟರ್ ಇದೆ ಅಂತ ನದಿ ಉದ್ದ. 8 ಕಿಲೋಮೀಟರ್ ಬರೀ ನಿಮ್ಗೆ ಎಲ್ಲ ಕಡೆ ಎಲ್ಲ ಆಯ್ತು. 25 ಲೀಟರ್ ನೀರು ತುಂಬಿದೀವಿ ಅದ್ರಲ್ಲಿ. ಪಾಪ ನಮ್ಮ ಹುಡುಗ ನೀರು ಹೊತ್ಕೊಂಬತ್ತಿದ್ದಾನೆ ಒಬ್ನೇನೆ. 25 ಲೀಟರ್ ನೀರು ತಗೊಂಬತ್ತಿದೀವಿ ನೋಡಿ. ಎಲ್ಲರೂ ಕೇಳಿದ್ದಾರೆ ಪಾಪ, ಎಲ್ರಿಗೂ ಆದಷ್ಟು ಕೊಡೋಣ ಅಂದ್ಬಿಟ್ಟು 25 ಲೀಟರ್ ನೀರು ತಗೊಂಬತ್ತಾ ಇದೀವಿ. ನೀವು ನೋಡ್ತಾ ಇದ್ರಲ್ಲ ಜನ, ಅಲ್ಲಿ ಸಂಗಮ ಆಯ್ತು, ಸ್ನಾನ ಆಯ್ತು, ಎಲ್ಲ ಆಯ್ತು. ಸೊ ಇವಾಗ ತೆಗಿಯೋ, ಐಫೋನಲ್ಲಿ ಹಂಗೆ ಬರ್ತದೆ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಕೊನೆಗೂ ಕುಂಭಮೇಳದಲ್ಲೆಲ್ಲ ಸ್ನಾನ ಮಾಡ್ಕೊಂಡೆಲ್ಲ ಬಂದ್ವಿ. ಟ್ರಿಪ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನೀವು ನೋಡಿದ್ರಲ್ಲ, ಕುಂಭಮೇಳದಲ್ಲಿ ಜನ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದ್ದಾರೆ. ಏನು ತೊಂದರೆ ಇಲ್ಲ, ಸ್ನಾನ ಮಾಡೋದಕ್ಕಾಗಲಿ ಏನಕ್ಕೆ ಆಗಲಿ ತೊಂದರೆ ಇಲ್ಲ, ಎಲ್ಲ ಅನುಕೂಲ ಎಲ್ಲ ಚೆನ್ನಾಗಿತ್ತು.
ಸೊ ವಾರಣಾಸಿಲಿ ಸ್ವಲ್ಪ ನಮಗೆ ಅಂದರೆ ಲೇಟ್ ಆಯಿತು ಅನ್ನೋದು ಬಿಟ್ಟರೆ ಇದೆಲ್ಲ ನಮಗೆ ಟ್ರಿಪ್ ಎಲ್ಲ ತುಂಬ ಅನುಕೂಲವಾಗಾಯಿತು. ಸೊ ನೀವು ಯಾರಾದ್ರು ಹೋಗ್ತೀನಿ ಅನ್ನೋದಿದ್ರೆ ಬೇಗ ಹೋಗಿ ಬನ್ನಿ. ಆಲ್ಮೋಸ್ಟು ಇನ್ನೊಂದು 2 ಡೇಸಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ, 2-3 ಡೇಸಲ್ಲೆಲ್ಲ ಕಂಪ್ಲೀಟ್ ಮುಗಿದೋಗುತ್ತೆ ಶಿವರಾತ್ರಿ ಆದಮೇಲೆ. ಸೊ ಇಲ್ಲಿಗೆ ನಮ್ಮದು ವಿಡಿಯೋ ಎಂಡ್ ಆಗ್ತಿದೆ. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿ ನಿಮ್ಮದೆಲ್ಲ ಸಪೋರ್ಟ್ ಇರಲಿ, ಸಪೋರ್ಟ್ ಮಾಡಿ. ಓಕೆ, ಎಲ್ರಿಗೂ ಬಾಯ್. ಆಮೇಲೆ ಶಿವರಾತ್ರಿ ಬರ್ತಿದೆ ಇನ್ನು 2 ಡೇಸಲ್ಲಿ. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಇನ್ ಅಡ್ವಾನ್ಸ್. ಎಲ್ರಿಗೂ ಟೇಕ್ ಕೇರ್, ಬಾಯ್.